ಬಹಿರಂಗವಾಗಿ ಸೋಲೊಪ್ಪಿಕೊಂಡು ಅವರು ಹಿಂದಿರುಗಿದ್ರು. ಆದರೆ JDS ಅಭ್ಯರ್ಥಿ BJP ಅಭ್ಯರ್ಥಿಗೆ ಪ್ರಬಲ ಪೈಪೋಟಿಯನ್ನು ನೀಡಿದರು. ಗೆಲುವಿನ ನಂತರ BJP ಅಭ್ಯರ್ಥಿ CP ಯೋಗೇಶ್ವರ್ ಏನು ಹೇಳ್ತಾರೆ ನೋಡಿ. ಪ್ರತಿಷ್ಠೆಯ ಅಖಾಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ CP ಯೋಗೇಶ್ವರ್ ಅವರು ದಿಗ್ವಿಜಯವನ್ನು ಸಾಧಿಸಿ ಹೊರಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಸುವರ್ಣ ನ್ಯೂಸ್ 24/7ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಎಲ್ಲ ಸುವರ್ಣ 24/7 ವೀಕ್ಷಕರಿಗೆ ಅಭಿನಂದಿಸ್ತೀನಿ. ಈ ಚುನಾವಣೆ ಬಹಳ ಪ್ರತಿಷ್ಠೆಯ ಚುನಾವಣೆ ಆಗಿತ್ತು. ಆದರೆ ಜನಾಭಿಪ್ರಾಯದ ಮುಂದೆ ಯಾವುದೇ ಒಂದು ಪಕ್ಷ ನಿಲ್ಲುವುದಿಲ್ಲ ಅಂತ ಹೇಳಲಿಕ್ಕೆ ಇದು ಒಂದು ಚುನಾವಣೆಯ ಜನ ಕೊಟ್ಟಂಥ ಫಲಿತಾಂಶ ಸ್ಪಷ್ಟವಾದಂಥ ಉತ್ತರ. ನಮ್ಮದು ಅಭಿವೃದ್ಧಿ ಪರವಾದಂಥ ಆಲೋಚನೆ. BJP ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಟ್ಟಂಥ ತಾಲೂಕಿಗೆ ಕೊಟ್ಟಂಥ ಭರವಸೆ ಇವತ್ತು ಜನ ಒಟ್ಟಾರೆ BJPಯನ್ನು ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಫಲಿತಾಂಶದ ಮೂಲಕ ಜನ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತೀರಿ? ಹಳೆ ಮೈಸೂರು ಭಾಗದಲ್ಲಿ BJPಯ ಖಾತೆ ಇವತ್ತು ಪ್ರಾರಂಭ ಆಗಿದೆ. BJPಯ ಶಕೆ ಪ್ರಾರಂಭ ಆಗಿದೆ. ಏನು ಈ ಭಾಗದಲ್ಲಿ BJPಗೆ ನೆಲೆ ಇಲ್ಲ ಅಂತ ಎಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ರು, ಅದನ್ನ ನನ್ನ ತಾಲೂಕಿನ ಜನ ಸುಳ್ಳು ಮಾಡಿದ್ದಾರೆ. ಹಾಗೆ ಮತ್ತೊಂದು ಮಾತು ಏನಂದ್ರೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಚುನಾವಣೆ ನಡೀಲಿಕ್ಕೆ ಕಾರಣ ಆಗಿದ್ದು ಆಪರೇಷನ್ ಕಮಲ. ಆಪರೇಷನ್ ಕಮಲಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತೀರಿ? ನನಗೆ ಆಪರೇಷನ್ ಕಮಲದ ವಿಚಾರ ನಾನೇನು ಮಾತಾಡಕ್ಕೆ ಹೋಗಲ್ಲ. ನಾವು ಆಪರೇಷನ್ ಕಮಲಕ್ಕೇನು ಬಲಿಯಾಗಲಿಲ್ಲ. ಹಿಂದೆ ಕಾಂಗ್ರೆಸ್ JDS ಇಂದ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ. ಈ ಒಂದು ಉತ್ತರ ಏನಿವತ್ತು ನಮ್ಮ ಜನ ಕೊಟ್ಟಿದ್ದಾರಲ್ಲ, ಈ ಭಾಗದಲ್ಲಿ ನೀರಾವರಿ ಆಗಬೇಕು, ಅದು BJP ಸರ್ಕಾರದಿಂದ ಮಾತ್ರ ಸಾಧ್ಯ. ಇವತ್ತು ಸರ್ಕಾರ ಇದೆ, ಅಭಿವೃದ್ಧಿ ಮಾಡ್ಕೋಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಹೊರತು ಬೇರೆ ಬೇರೆ ಯಾವುದೇ ವಿಚಾರಗಳು ಜನಗಳ ಮುಂದೆ ಇಲ್ಲ. ಹಾಗೆ ಜನ ಪ್ರತಿ ಬಾರಿ ಗೆಲ್ಲಿಸಿದಾಗಲೂ ಕೂಡ ಬಹಳ ನಿರೀಕ್ಷೆ ಬಹಳಷ್ಟು ಇರ್ತಾ ಇತ್ತು. ಆದ್ರೆ ಪ್ರತಿಯೊಬ್ಬರು ಕೂಡ ಕೈ ಕೊಡ್ತಾ ಹೋದ್ರು. ಈಗ MC ಅಶ್ವಥ್ ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಅವ್ರ ನಿರೀಕ್ಷೆಯನ್ನು ಪರಿಪೂರ್ಣ ಮಾಡಲಿಲ್ಲ. ಈಗ ನಿಮ್ದು ಕೂಡ ಅದ್ರ ಮುಂದುವರಿಕೆ ಆಗುತ್ತಾ, ಏನ್ ಮಾಡ್ತೀರಿ? ನಾನು ಕೂಡ ಹಿಂದೆ 3 ಬಾರಿ ಶಾಸಕನಾಗಿದ್ದೀನಿ ಈ ಕ್ಷೇತ್ರದಲ್ಲಿ. ನನಗೆ ಈ ಒಂದು ತಾಲೂಕಿನ ಆದ್ಯತೆ ಏನಂತ ಗೊತ್ತು. ಹಾಗಾಗಿ ಜನ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ. ಕಳೆದ ಬಾರಿ ಆಕಸ್ಮಿಕವಾಗಿ 2000 ಮತಗಳಿಂದ ಅಶ್ವಥ್ ಅವರು ಗೆದ್ದಿರ್ಬೋದು. ಅದು ದೇವೇಗೌಡರು, ಕುಮಾರಸ್ವಾಮಿ ಅವರು ಬಂದು ಕಣ್ಣೀರು ಸುರಿಸಿ ಇಲ್ಲದೆ ಇರ್ತಕ್ಕಂಥ ಸೆಂಟಿಮೆಂಟ್ ಅಂತ ಅದೆಲ್ಲ ಪ್ಲೇ ಮಾಡಿದ್ರು. ಆದರೆ ಜನಗಳಿಗೆ ಇವತ್ತು ಅರ್ಥವಾಗಿದೆ, ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಕಾಣಬೇಕಾದ್ರೆ ಸರ್ಕಾರ ಜೊತೆ ಹೋಗಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಕಳೆದ ಬಾರಿ MC ಅಶ್ವಥ್ ಅವರಿಗೆ ಸೆಂಟಿಮೆಂಟ್ ಪ್ಲೇ ಆಗಿತ್ತು ಅಂತ ಹೇಳಿದ್ರೆ, ನಿಮಗೂ ಕೂಡ ಈ ಬಾರಿ ಆ ಸೆಂಟಿಮೆಂಟ್ ವರ್ಕೌಟ್ ಆಯ್ತು? ನಾನು ಜನಗಳ ಹತ್ರ ಕಣ್ಣೀರು ಸುರಿಸ್ಕೊಂಡು ಮತ ಕೇಳಲಿಲ್ಲ. ನಾನು ಅಭಿವೃದ್ಧಿಗೋಸ್ಕರ ಮತ ಕೇಳಿದ್ದೀನಿ. ಕಳೆದ 3 ಬಾರಿನೂ ಕೂಡ ನಾನು ಜನ ಆಯ್ಕೆ ಮಾಡೋದ್ರಿಂದ ನನಗೆ ಜನಗಳಿಗೆ ಆದ್ಯತೆ. ಇವತ್ತವರು JDSಗೆ ಮತ ಹಾಕಿದ ಏನಾಗ್ತಿತ್ತು, ಕಾಂಗ್ರೆಸ್ಗೆ ಹಾಕಿದ ಏನಾಗಿತ್ತು ಅಂತೇಳಿ ಅವರು ಆಲೋಚನೆ ಮಾಡಿದ್ದಾರೆ. BJPಗೆ ಮತ ಹಾಕಿದ್ದಾರೆ, ಸರ್ಕಾರದ ಪರ ಮತ ಹಾಕಿದ್ದಾರೆ, ಅಭಿವೃದ್ಧಿ ಪರ ಮತ ಹಾಕಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಳೆ ಮೈಸೂರು ಭಾಗದಲ್ಲಿ ಮೊದಲನೇ ಒಂದು ಖಾತೆ BJP ಇವತ್ತು ಚನ್ನಪಟ್ಟಣದಲ್ಲಿ ತೆಗೆದಿದೆ. ಯೋಗೇಶ್ವರನವರೇ, ನೀವು ಬೆಳಗ್ಗೆ ಒಳಗೆ ಹೋಗ್ಬೇಕಾದ್ರೆ ಹೇಳೋಗಿದ್ರಿ, ಈ ಒಂದು ಉಪಚುನಾವಣೆ ನನ್ನ ಪಾಳಿಗೆ ಬಹಳ ಕಠಿಣವಾದಂತಹ ಉಪಚುನಾವಣೆ ಅಂತ ಹೇಳಿ. ಈಗ ಬರ್ತಾ ನಗುಮುಖದೊಂದಿಗೆ ಹೊರ ಬಂದಿದ್ದೀರಿ. ನನಗೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನೀವು ಹೇಳಿದಾಗೆ, ತಾವೆಲ್ಲ ಹೇಳಿದಾಗೆ ಇದು ಕುಮಾರಸ್ವಾಮಿ ಅವರ ಪ್ರತಿಷ್ಠೆಯ ಕ್ಷೇತ್ರ ಅಂತ ಹೇಳ್ತಾ ಇದ್ರಿ. ನಾನು ಮೊದಲಿಂದ ಹೇಳ್ಕೊಂಡ್ ಬರ್ತಾ ಇದ್ದೆ, ಅದು ಆ ಥರ ಅಲ್ಲ. ಇಲ್ಲಿ ಜನ ಅವ್ರಿಗೇನು ಮಾನ್ಯತೆ ಕೊಟ್ಟಿಲ್ಲ. ಅವ್ರನ್ನ MP ಮಾಡಿರ್ಬೋದು ಒಂದ್ಸಾರಿ. ಅವರು ಪುನಃ ಈ ಸಾರಿ ಚುನಾವಣೆಗೆ ಅವ್ರು ಸ್ಪರ್ಧೆನೇ ಮಾಡಬೇಕಾಗಿತ್ತು. ನನ್ನ ಆಶೆ ಹಾಗೇ ಇತ್ತು, ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಬರಬೇಕು ಅಂತ. ಯಾಕಂದ್ರೆ ನನಗೆ ಜನಗಳ ನಾಡಿ ಮಿಡಿತ ಗೊತ್ತಿತ್ತು. ಇವತ್ತು ಜನಗಳಿಗೆ ಅಭಿವೃದ್ಧಿ ಬೇಕೇ ಹೊರತು ಬೇರೆ ರಾಜಕಾರಣ ಬೇಕಾಗಿಲ್ಲ. ಹಾಗಾಗಿ ನನ್ನ ಗೆಲುವು ಮೊದಲೇ ಗೊತ್ತಿದ್ರು ಕೂಡ BJPನ ಎಷ್ಟು ಮಟ್ಟಿಗೆ ಜನ ನನಗೆ ಇಲ್ಲಿ ಅಪ್ಕೋತಾರೆ ಅನ್ನೋ ಒಂದು ಆತ್ಮವಿಶ್ವಾಸದ ಕೊರತೆ ನನಗೆ ಎದ್ದು ಕಾಣ್ತಾ ಇತ್ತು. ಆದರೆ ಇವತ್ತು ಜನ ಕುಮಾರಸ್ವಾಮಿ ಅವರನ್ನ ತಿರಸ್ಕಾರ ಮಾಡಿದ್ದಾರೆ, ಯೋಗೇಶ್ವರನ ಗೆಲ್ಲಿಸಿದ್ದಾರೆ. ಯೋಗೇಶ್ವರ್ ಅವರೇ, 3 ಕ್ಷೇತ್ರಗಳಲ್ಲೂ ಕೂಡ BJP ಮುನ್ನಡೆ ಸಾಧಿಸ್ತಾ ಬಂತು. ಬಂಗಾರಪೇಟೆಯಲ್ಲಿ ಫಸ್ಟ್ ಗೆಲ್ತು, ಆನಂತರ ಚನ್ನಪಟ್ಟಣದಲ್ಲಿ ಗೆಲ್ತು. ಹಾಗೆ ಇವತ್ತು BJP ಪಾಲಿಗೆ ಬಹಳ ಮಹತ್ವದ ದಿನ ಅನ್ಸುತ್ತೆ. 16 ಅನರ್ಹ ಶಾಸಕರಿದ್ದಾರೆ, ಅವರ ತೀರ್ಪು ಕೂಡ ಇವತ್ತು ಬರ್ಲಿಕ್ಕಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ದಿನವನ್ನ, ಈ ಮೇ 13ನೇ ತಾರೀಕು BJP ಪಾಲಿಗೆ ನೀವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ? BJP ಪಾಲಿಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಗಟ್ಟಿಯಾಗಲಿಕ್ಕೆ, ಮುಂದಿನ 2-3 ಬಾರಿ ಚುನಾವಣೆಯಲ್ಲಿ ಈ ಒಂದು ರಾಜ್ಯದಲ್ಲಿ ಸರ್ಕಾರ ಬಲಿಷ್ಠವಾಗಲಿಕ್ಕೆ ಇದು ಭದ್ರ ಬುನಾದಿ ಅಂತ ಕಾಣ್ತದೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲೇ ಒಂದು ರೀತಿ ಅಸಮತೋಲನ ಇವತ್ತು ಕಾಡ್ತಾ ಇತ್ತು ನಮ್ಮ ಸರ್ಕಾರಕ್ಕೆ. ಹಳೆ ಮೈಸೂರು ಭಾಗದಲ್ಲಿ BJPಗೆ ಒಲವಿಲ್ಲ ಅಂತೇಳಿ ಅದನ್ನ ಇವತ್ತು ನನ್ನ ಕ್ಷೇತ್ರದ ಜನ ಇವತ್ತು ಸುಳ್ಳು ಮಾಡಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಯೋಗೇಶ್ವರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಯೋಗೇಶ್ವರ್ ಅವರು ನಗುಮುಖದೊಂದಿಗೆ ಹೊರ ಬಂದಿದ್ದಾರೆ. ಹಾಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಹಳೆ ಮೈಸೂರು ಭಾಗದಲ್ಲಿ BJP ಕೂಡ ಭದ್ರ ಆಗ್ತಾ ಇದೆ ಅನ್ನೋದಕ್ಕೆ ಈ ಫಲಿತಾಂಶ ಸಾಕ್ಷಿಯಾಗಿದೆ. ಇನ್ನು ಮುಂದೆ BJP ಇನ್ನಷ್ಟು ಗಟ್ಟಿಯಾಗುತ್ತೆ. ಮುಂದಿನ 2 ವರ್ಷಗಳ ಕಾಲ BJP ಸರ್ಕಾರ ಉತ್ತಮವಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗುತ್ತೆ. ಮುಂದಿನ ಚುನಾವಣೆಗಳಲ್ಲೂ ಕೂಡ BJP ಗೆದ್ದೇ ಗೆಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಮುನ್ನುಡಿ ಅನ್ನುವಂತಹ ಮಾತನ್ನ CP ಯೋಗೇಶ್ವರ್ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಅಲ್ಲಾವುದ್ದೀನ್ ಜೊತೆ ವೀರೇಂದ್ರ ಒಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.
ಓಕೆ, ಥ್ಯಾಂಕ್ ಯು ವೀರೇಂದ್ರ. ಇದು ಚನ್ನಪಟ್ಟಣದಿಂದ ಗೆಲುವಿನ ನಂತರ CP ಯೋಗೇಶ್ವರ್ ಸುವರ್ಣ ನ್ಯೂಸ್ 24 ಜೊತೆ ಮಾತಾಡಿದರು. ಅವರ ಅಭಿಪ್ರಾಯವನ್ನು ಹಂಚಿಕೊಂಡ್ರು, ನೀವು ಕೇಳಿಸ್ಕೊಂಡ್ರಿ. ಇನ್ನು ಜಗಳೂರು ಬಂಗಾರಪೇಟೆ ಕೂಡ BJP ಬಗ್ಲಿಗೆ ಬಿದ್ದಿದೆ. ವಿರೋಧ ಪಕ್ಷ ಕಾಂಗ್ರೆಸ್ಗೆ ಒಂದು ಸ್ಥಾನವೂ ಇಲ್ಲ. ಹಾಗಾಗಿ JDS ಕೂಡ ಚನ್ನಪಟ್ಟಣದಲ್ಲಿ ಪ್ರಬಲ ಪೈಪೋಟಿ ನೀಡಬಹುದು, ಆ ಸ್ಥಾನ ಉಳಿಸ್ಕೋಬಹುದು ಅನ್ನುವ ಆಕಾಂಕ್ಷೆ ಕೂಡ ಸುಳ್ಳಾಗಿದೆ. ಅಲ್ಲೂ ಕೂಡ BJPಗೆ ಮತದಾರ ಒಲಿದಿದ್ದಾನೆ. ಇನ್ನು ಬೇರೆ ರಾಜ್ಯಗಳು 5 ರಾಜ್ಯಗಳ ಚುನಾವಣೆಯನ್ನು ಗಮನಿಸೋದಾದರೆ ಪಶ್ಚಿಮ ಬಂಗಾಳದ್ದು ನಾವು ಗಮನಿಸೋಣ. ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸ್ಪಷ್ಟ ಬಹುಮತವನ್ನು ಗಳಿಸಿಕೊಂಡಿದೆ. ಸುಮಾರು 217 ಸ್ಥಾನದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗಾಗಿ ಈಗಾಗಲೇ ಮಮತಾ ಬ್ಯಾನರ್ಜಿ ಬುದ್ಧದೇವ್ ಭಟ್ಟಾಚಾರ್ಯ ಅವರಿಗಿಂತ ಮೊದಲೇ ಮೇ 18ರಂದು ಪ್ರಮಾಣವಚನ ಸ್ವೀಕರಿಸ್ತೀನಿ ಅನ್ನೋ ಮಾತನ್ನು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಮಧ್ಯಾಹ್ನದ ನಂತರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಬುದ್ಧದೇವ್ ಭಟ್ಟಾಚಾರ್ಯ ಅವರು ರಾಜ್ಯಪಾಲರನ್ನು ಭೇಟಿಯಾಗ್ತಾ ಇದ್ದಾರೆ. ಬಹುಶಃ ತಮ್ಮ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೆಂಪು ಕೋಟೆಯನ್ನು ಛಿದ್ರಗೊಳಿಸಿದ ಮಮತಾ ಬ್ಯಾನರ್ಜಿ ಮೊಟ್ಟಮೊದಲನೇ ಬಾರಿಗೆ 34 ವರ್ಷಗಳ ನಂತರ ಎಡಪಂಥೀಯ ಆಡಳಿತವನ್ನು ಧಿಕ್ಕರಿಸಿ ತೃಣಮೂಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ಇಲ್ಲಿ ಎಡಪಕ್ಷ ದಯನೀಯ ಸೋಲನ್ನು ಅನುಭವಿಸಿದೆ. ಒಂದೆಡೆ ಪಶ್ಚಿಮ ಬಂಗಾಳದಲ್ಲಿ, ಇನ್ನೊಂದೆಡೆ ಕೇರಳದಲ್ಲೂ ಕೂಡ ಎಡರಂಗ ದಯನೀಯ ಹಿನ್ನಡೆಯನ್ನು ಸಂಧಿಸಿದೆ. ಇಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಂತಸ ಮೇರೆ ಮೀರಿದೆ. ಅಲ್ಲೂ ಕೂಡ ಸಂಭ್ರಮ ಆಚರಣೆ ಮುಗಿಲು ಮುಟ್ಟಿದೆ. ಸೊ ಇದಿಷ್ಟು ಪಶ್ಚಿಮ ಬಂಗಾಳದ ನೋಡಿದ್ವಿ. ಬೇರೆ ರಾಜ್ಯಗಳನ್ನು ನೋಡೋಣ, ನಮ್ಮ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ ಮುಖಂಡ BL ಶಂಕರ್ಜಿ ಸ್ಟುಡಿಯೋಗೆ ಸ್ವಾಗತ. ಹಾಗೆ CPM ಮುಖಂಡ ರಮೇಶ್ ಕುಮಾರ್ ನಮ್ಮ ಜೊತೆ. ರಮೇಶ್ ಸ್ಟುಡಿಯೋಗೆ ಸ್ವಾಗತ. ಪ್ರಸನ್ನ ಕುಮಾರ್ ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಿಮ್ಮಿಬ್ಬರ ಜೊತೆ ಚರ್ಚೆ ಮುಂದುವರಿಸ್ತೀನಿ. ಐನೂರು ಕೂಡ ನಮ್ಮ ಜೊತೆ ಇದ್ದಾರೆ. ಅದಕ್ಕೆ ಮೊದಲು ಒಂದು ಚಿಕ್ಕ